ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಕೇಳಿಸ್ಬಿಟ್ಟಿದೆ ಗುಂಡಿನ ಸದ್ದು. ಅತ್ಯಾಚಾರ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಆಗಿದೆ. 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ಈ ಕೀಚಕ ಆರೋಪಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಅತ್ಯಾಚಾರಿ ಆರೋಪಿ ಮಂಜುನಾಥ್ 26 ವಯಸ್ಸಿನ ಆತನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಈಗ ರಘುಪತಿಯವರು ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಮತ್ತೆ ಆರೋಪಿಯು ಸಹ ಚಿಕಿತ್ಸೆ ಪಡ್ತಾರೆ. ಯಾವ ರೀತಿ ಫೈರಿಂಗ್ ಮಾಡ್ತಾರೆ? ನಿಮಗೆ ಬಲಗಾಲಿಗೆ ಬಲಗಾಲಿಗೆ ಎಲ್ಲ ಮಾಜರ್ಪುರ ಟೋನ್ಗಳಲ್ಲಿ ಮಾಜರ್ಪುರ. ಆರೋಪಿ ಹಿನ್ನೆಲೆ ಏನು? ಆರೋಪಿ ಹಿನ್ನೆಲೆ ತುಂಬ ಹೆಚ್ಚಿನ ಡೀಟೇಲ್ ತಿಳ್ಕೊಳ್ಬೇಕು. ಆದರೆ ಮಂಜುನಾಥ್ ಮತ್ತು ಇವರು ನನ್ನ ಒಂದು ಅಪ್ಲೈಸ್ ಮಾಡ್ತಾಯಿದ್ರು ಅಂತ ಇನ್ನೂ ಡೀಟೇಲ್ಸ್ ಕಂಪ್ಲೀಟ್ ಗೊತ್ತಾಗಿಲ್ಲ. ಬಿಕಾಸ್ ನೈಟ್ ಸೆಕ್ಯೂರ್ ಆಗಿರೋದ್ರಿಂದ ಕಂಪ್ಲೀಟ್ ಡೀಟೇಲ್ಸ್ ತಿಳಿದ ನಂತರ ನಾವು ಅಪ್ಡೇಟ್ ಮಾಡ್ತೀವಿ. ಮಂಜುನಾಥ್ ಊರು ಯಾವುದು? ಅವ್ರದ್ದು ಕಮಲಾಪುರ, ಹಳೆಬೀಡು, ವಿಜಯನಗರ ಡಿಸ್ಟಿಕ್. ಯಾವ ಸಿಕ್ಕಿದ್ದಲ್ಲಿ ಮೇಡಮ್? ಎಲ್ಲಿ ಸಿಕ್ಕಿರೋದು? ಹುಲಿಗಿ, ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರುತ್ತೆ. ಸುಮಾರು ರಾತ್ರಿ 12:30 ಅಷ್ಟೊತ್ತಲ್ಲಿ ಸಿಕ್ಕಿರ್ತಾರೆ ನಿನ್ನೆ ನೈಟ್. ನಂತರ ಅವರು ಠಾಣೆಗೆ ಕರ್ಕೊಂಡು ಬಂದು ಹಾಜರುಪಡಿಸಿರ್ತಾರೆ 5 ದಿನ. ಅವರು ವಾಲೆಂಟ್ ಸ್ಟೇಟ್ಮೆಂಟ್ ತೊಗೊಂಡು ಹಾಜರುಗೊಳಿರೋ ಸಮಯದಲ್ಲಿ ಅವರು ಹಲ್ಲೆ ಮಾಡಿರ್ತಾರೆ ಮನಸ್ಸಿದ್ದಾರೆ. ಇದರಿಂದ ನಮ್ಮ ಹೆಡ್ ಕಾನ್ಸ್ಟೇಬಲ್ ರಘುಪತಿ ಅವರು ಸಹ ಗಾಯ ಆಗಿದೆ. ಕಂಡೀಷನ್ ಹೇಗಿದೆ ಮೇಡಮ್? ಹೋಗೋ ಕಂಡೀಷನ್ ಓಕೆ, ಚಿಕಿತ್ಸೆ ಪಡೀತಾರೆ. ಆರೋಗ್ಯ ಪತ್ತೆ ಟೀಮ್ ಏನಾರು ಮಾಡ್ಕೊಂಡಿದ್ದಾರೆ? ಹೌದು, ಈ ಪತ್ತೆಗಾಗಿ 3 ತಂಡವನ್ನು ರಚಿಸಲಾಗಿತ್ತು. ಈ ತಂಡದಲ್ಲಿ ಒಂದು ತಂಡಕ್ಕೆ ಇವರು ನಿನ್ನೆ ನೈಟ್ ಸಿಗ್ತಾರೆ. ಈಗ ಆರೋಪಿ ಪತ್ತೆ ಸುಳಿವು ನೀಡಿದಾಗ 50,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ನಿಜನ ಮೇಡಮ್? ಅದು ಒಂದು ಸೋಷಿಯಲ್ ಮೀಡಿಯಾ ಆರೋಪಿ ಪತ್ತೆಗಾದ್ರೆ ಕೊಡೋಣ, ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಳ್ಳಾರಿಯಲ್ಲಿ ಸೋಮವಾರ ನಡೆದಿದ್ದಂತಹ ಅತ್ಯಾಚಾರ ಆರೋಪಿ ಪತ್ತೆಗಾಗಿ 3 ತಂಡವನ್ನ ರಚಿಸಿದ್ರು ಪೊಲೀಸರು. ಕೊಪ್ಪಳದ ಹುಲಗಿಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿತ್ತು. ಪಂಚನಾಮೆಗೆ ಹೋದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಈ ಆರೋಪಿ ಹೆಡ್ ಕಾನ್ಸ್ಟೇಬಲ್ ರಘುಪತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಅತ್ಯಾಚಾರಿ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದ ಮಂಜುನಾಥ್ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಅತ್ಯಾಚಾರದ ಆರೋಪಿ ಮೇಲೆ PSI ಡಾಕೇಶ್ ರಿಂದ ಫೈರಿಂಗ್ ಆಗಿದೆ. ಆರೋಪಿಯ ಬಲಗಾಲಿಗೆ ಫೈರಿಂಗ್ ಆಗಿದ್ದು ವಿಮ್ಸ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗಿನೆ ಕೇಳಿಸ್ಬಿಟ್ಟಿದೆ ಗುಂಡಿನ ಸದ್ದು. ಯಾರ ಮೇಲೆ ಗೊತ್ತೇನು? ಅತ್ಯಾಚಾರದ ಆರೋಪಿಯ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ. 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ಈ ಕೀಚಕ ಇದೇ ಆರೋಪಿಯ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಇದನ್ನ ಹೆಸರೇನು ಗೊತ್ತೇನು? ಮಂಜುನಾಥ್. ಈತನ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಸೋಮವಾರ ನಡೆದಿದ್ದಂತಹ ಅತ್ಯಾಚಾರ, 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ಈತ ಆರೋಪಿಯ ಪತ್ತೆಗಾಗಿ 3 ತಂಡವನ್ನ ರಚಿಸಿದ್ರು ಪೊಲೀಸರು. ಈತನನ್ನ ಕೊಪ್ಪಳದ ಹುಲಗಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಪಂಚನಾಮೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವುದಕ್ಕೆ ಯತ್ನ ಮಾಡಿದ್ದಾನೆ. ಯಾವಾಗ ಆರೋಪಿ ಅಲ್ಲಿಂದ ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ತಾನೆ, ಹೆಡ್ ಕಾನ್ಸ್ಟೇಬಲ್ ರಘುಪತಿ ಮೇಲೆ ಹಲ್ಲೆಯನ್ನ ಕೂಡ ಮಾಡಕ್ ನೋಡ್ತಾನೆ ಈತ. ತಕ್ಷಣವೇ ಪೊಲೀಸರು ಆತನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ದ ಮಂಜುನಾಥ್ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ. PSI ಡಾಕೇಶ್ ರಿಂದ ಫೈರಿಂಗ್ ಆಗಿದೆ. ಪೊಲೀಸರ ಫೈರಿಂಗ್ ಇಂದಾಗಿ ಆರೋಪಿಯ ಬಲಗಾಲಿಗೆ ಗಾಯ ಆಗಿದೆ. ಆರೋಪಿಯನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ಈ ರಣರಾಕ್ಷಸ ಪಂಚನಾಮೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡಿದ. ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದಾನೆ. ಯಾವಾಗ ಈತ ಕಾಲ್ ಕೀಳಬೇಕು, ಅಲ್ಲಿಂದ ಎಸ್ಕೇಪ್ ಆಗಬೇಕೆನ್ನುವಂತ ಪ್ಲಾನ್ ಮಾಡ್ತಿದ್ದಂತೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ.